ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಕುಕ್ಕಿಂಗ್ ಬ್ಲಾಗ್ ಮಾಡ್ತಿಲ್ಲ, ಆ ಡೇ ಇನ್ ಮೈ ಲೈಫ್ ಮಾಡೋಣ ಅಂತ. ಸೊ ಇವತ್ತು ನಾನು ಏನೆಲ್ಲ ಕೆಲಸ ಮಾಡ್ತೀನಿ, ಇವತ್ತಿನ ಡೇ ನಂದು ಹೇಗಿರುತ್ತೆ ಅನ್ನೋದನ್ನು ನಾನು ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ. ಸೊ ಮಾರ್ನಿಂಗ್ ಚಪಾತಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು, ಸೊ ಭಾನುವಾರ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ಮನೆ ಕ್ಲೀನಿಂಗ್ ಇತ್ತು, ಮನೆ ಕ್ಲೀನಿಂಗ್ ಮಾಡೋಣ ಅಂತ ಅಮ್ಮ ಹೇಳಿದ್ರು. ಹಾಗಾಗಿ ಫಸ್ಟ್ ಇವತ್ತು ರೂಮಿಂದ ಸ್ಟಾರ್ಟ್ ಮಾಡ್ಕೋತಿದ್ದೀವಿ. ಇವತ್ತು ಜಸ್ಟ್ ರೂಮ್ ಮತ್ತು ಹಾಲ್ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಕಿಚನ್ ಬಂದು ಸ್ಯಾಟರ್ಡೆ ಮಾಡೋಣ ಅಂತ ಹೇಳಿದ್ರು ನಮ್ಮಮ್ಮ. ಹಾಗಾಗಿ ಇವತ್ತು ಜಸ್ಟ್ ರೂಮ್ ಮತ್ತು ಕಿಚನ್ ರೂಮ್ ಮತ್ತು ಹಾಲ್ ಧೂಳೆಲ್ಲ ಏನಿದೆ ಅದನ್ನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಸೊ ಅದಾದಮೇಲೆ ಮುಂದಿನ ಕೆಲಸ ಮಾಡೋಣ ಅಂತ. ಸೊ ಇಷ್ಟಿಗೆ ರೂಮ್ ಕ್ಲೀನಿಂಗ್ ಏನಿದೆ ಅದು ಮುಗಿದಿದೆ. ಅದು ಮುಗಿಯೋಷ್ಟಿಗೆ ಲಂಚ್ ಟೈಮ್ ಕೂಡ ಆಗಿತ್ತು. 1:30 ಆಗಿರೋದ್ರಿಂದ ಫಸ್ಟ್ ಲಂಚ್ ಮಾಡಿಕೊಂಡು ಅದಾದಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ಳೋ ಅಂತ ಅಮ್ಮ ಹೇಳಿದ್ರು. ಚಪಾತಿನೇ ಮತ್ತೆ ತಿನ್ನೋದಕ್ಕಾಗಲ್ಲ ಅಂತ ನಮ್ಮಮ್ಮ ಬಿಸಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಮಾಡಿಕೊಟ್ರು. ಚಿತ್ರಾನ್ನ ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ಸಿಂಪಲ್ಲಾಗಿ ಮಾಡಿದ್ದು ನಮ್ಮಮ್ಮ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ತಿನ್ಬಿಟ್ಟು ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಲ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಹಾಲಲ್ಲಿ ಕೂಡ ಇನ್ನೂ ಕ್ಲೀನಿಂಗ್ ತುಂಬಾ ಇದೆ. ವಿಂಡೋಸ್ ಕ್ಲೀನಿಂಗ್ ಆಗಿರ್ಬೋದು, ಫ್ರಿಡ್ಜ್ ಕ್ಲೀನಿಂಗ್, ಶೋಕೇಸ್ ಮತ್ತು ಟಿ ವಿ ಇರೋ ಹತ್ರ ಬಾಗಿಲು ಇದೆಲ್ಲ ಜಾಸ್ತಿ ಕೆಲಸ ಆಯಿತು ಕ್ಲೀನ್ ಮಾಡ್ಕೊಳ್ಳೋದು. ಸೊ ತಿನ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳೋಣ ಅಂತ. ಇವತ್ತು ಕಿಚನಲ್ಲಿ ಏನೂ ಕ್ಲೀನಿಂಗ್ ಮಾಡಿಲ್ಲ. ಮೀನ್ಸ್ ಕ್ಲೀನಿಂಗ್ ಆದರೆ ಪಾತ್ರೆ ಉಜ್ಜೋದು ಎಲ್ಲ ಕ್ಲೀನಿಂಗ್ ಇದೆ, ಬಟ್ ಬಾಕ್ಸ್ ಅದೆಲ್ಲ ಕ್ಲೀನಿಂಗ್ ಎಲ್ಲ ನಾವು ಶನಿವಾರ ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ. ಇವತ್ತು ಕಿಚನ್ ಬಿಟ್ಟು ಮಿಕ್ಕಿದೆಲ್ಲ ಕ್ಲೀನ್ ಮಾಡ್ಕೊತಿದ್ದೀವಿ. ಸೊ ಊಟ ಮುಗಿಸಿ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಶೋಕೇಸಿಂದ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಶೋಕೇಸಿಂದ ಕ್ಲೀನ್ ಮಾಡ್ತಿದ್ವಿ.
ಸೊ ಬಾಗಿಲೆಲ್ಲ ಒರೆಸ್ಕೊಂಡು ಮುಗಿದ್ಮೇಲೆ ನಮ್ಮಮ್ಮ ಅಷ್ಟೊತ್ತಿಗೆ ಸೋಫಾ ಆ ಕಡೆ ಕ್ಲೀನ್ ಮಾಡ್ಕೊಂಡು ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರು. ಕ್ಲೀನ್ ಸ್ವಲ್ಪ ಮುಗೀತು. ಅದಾದಮೇಲೆ ಕಸ ಗುಡಿಸ್ಕೊಡ್ತೀನಿ, ಮಾಪ್ ಹಾಕು ಒಬ್ಳಿಗೆ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳಿ ನಮ್ಮಮ್ಮ ಕಸ ಎಲ್ಲ ಗುಡಿಸ್ಕೊಟ್ರು. ಅದಾದಮೇಲೆ ನಾನು ಮಾಪ್ ಹಾಕೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮ ಕಸ ಗುಡಿಸೋ ಅಷ್ಟಿಗೆ ಸ್ವಲ್ಪ ಬಟ್ಟೆ ಮಡ್ಚೋದಿದೆ, ಅದು ಮುಗಿಸ್ಕೊಂಬಿಡೋಣ ಅಂತ ಬಟ್ಟೆ ಎಲ್ಲ ಮಡಚಿಟ್ಟು ನಮ್ಮಮ್ಮ ಕಸನೂ ಗುಡಿಸಿದ್ದಾಯಿತು, ಸ್ವಲ್ಪ ಮಾಪ್ ಹಾಕ್ಬಿಡೋಣ ಅಂತ ಮಾಪ್ ಎಲ್ಲ ಹಾಕಿ ಈಚೆ ಕೂಡ ಮಾಪ್ ಹಾಕ್ತಿದ್ದೀನಿ. ಸೊ ಕೆಲಸ ನಿಮಗಿದು ಟಕ 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 ಅಂತ ಹೋಗ್ಬಿಡುತ್ತೆ ವಿಡಿಯೋದಲ್ಲಿ, ಬಟ್ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಹಿಡಿದಿದೆ ಈ ಕ್ಲೀನಿಂಗ್ ನಮಗಿವತ್ತು. ಫೈನಲಿ ಮನೆ ಗುಡಿಸಿ ಮಾಪ್ ಎಲ್ಲ ಹಾಕಿ ಮನೆ ಬಾಗಿಲ ಹತ್ರ ರಂಗೋಲಿ ಎಲ್ಲ ಹಾಕಿದಾಯಿತು. ಇನ್ನು ಪಾತ್ರೆ ಉಜ್ಜೋದೊಂದಿದೆ. ಪಾತ್ರೆ ಉಜ್ಜೋಕ್ಕಿಂತ ಮುಂಚೆ ತಲೆಗೆ ಸ್ವಲ್ಪ ನಾನು ಆಯಿಲ್ ಇಡಬೇಕಿತ್ತು. ಆಯಿಲ್ ಇಟ್ಟದ್ದು ಚೆನ್ನಾಗಿ ಊರಿರುತ್ತೆ ಸ್ನಾನಕ್ಕೆ ಅಂತ ಹೇಳಿಬಿಟ್ಟು ಆಯಿಲ್ ಇಟ್ಬಿಟ್ಟು ಪಾತ್ರೆ ಉಜ್ಜಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಇದಕ್ಕೊಂದು 15 ನಿಮಿಷ ಹೋಯಿತು. ತಲೆಗೆ ಆಯಿಲ್ ಇಟ್ಟು ಅದಾದಮೇಲೆ ಪಾತ್ರೆ ಉಜ್ಜೋಕ್ಕೆ ಹೋಗ್ತಿದ್ದೀನಿ. ತುಂಬಾ ಪಾತ್ರೆ ಇದೆ. ಯಾವಾಗ ಈ ಕೆಲಸ ಎಲ್ಲ ಮುಗಿಯುತ್ತೋ ಅಂತ ಅನಿಸ್ತಿದೆ. ಮುಗಿದು ಚೆನ್ನಾಗಿ ನಿದ್ದೆ ಮಾಡಬೇಕು. ನಿದ್ದೆ ಮಾತ್ರ ಮಸ್ತಾಗಿ ಬರುತ್ತೆ ನನಗೆ. ಅದು ಬೆಳಗ್ಗೆ ಅಂತಲೂ ಹೇಳಲ್ಲ, ಮಧ್ಯಾಹ್ನ ಅಂತಲೂ ಇಲ್ಲ, ರಾತ್ರಿ ಅಂತಲೂ ಇಲ್ಲ. ನಿದ್ದೆ ಮಾಡೋಕೆ ಮಲಗಿದ್ದೀನಿ ಅಂದರೆ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಸೊ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗೀತು. ನೀಟಾಗಿ ಸಿಂಕೆಲ್ಲ ಏನಿದೆ ಅದೆಲ್ಲ ವಾಶ್ ಮಾಡ್ಕೊಂಬಿಟ್ರೆ ಕಿಚನ್ ಎಲ್ಲ ನೀಟಾಗಿ ಕ್ಲೀನಿಂಗ್ ಮುಗ್ದಂಗೆ. ಸೊ ಅದು ಕೂಡ ಆಯಿತು. ಸ್ವಲ್ಪ ವೆಜಿಟೇಬಲ್ಸ್ ತಿನ್ನೋಣ ಅಂತ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ವೆಜಿಟೇಬಲ್ಸ್ ತಿಂದ್ಬಿಟ್ಟು ಅದಾದಮೇಲೆ ಸ್ವಲ್ಪ ಟೆಸ್ಟ್ ಮಾಡಿ ಹೋಗೋಣ ಅಂತ. ಯಾಕಂದ್ರೆ ತುಂಬ ಕಾಲು ನೋವು ಕೂಡ ಬಂದಿತ್ತು ನನಗೆ ಪಾತ್ರೆ ಉಜ್ಜಿ. ಹತ್ತತ್ರ 1 ಅವರ್ 1.5 ಅವರ್ ತೊಗೊಂಡಿದ್ದೆ ಪಾತ್ರೆ ಉಜ್ಜಿ ಕಿಚನ್ ಕ್ಲೀನ್ ಮಾಡೋ ಅಷ್ಟಿಗೆ. ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ. ನಮ್ಮಮ್ಮ ಆಲ್ರೆಡಿ ವೆಜಿಟೇಬಲ್ ಕಟ್ ಮಾಡಿದ್ರು. ಕ್ಯಾರೆಟ್ ಮತ್ತು ಕುಕುಂಬರ್ ಕಟ್ ಮಾಡು ಅಂತ ಹೇಳಿದ್ದೆ. ಕುಕುಂಬರ್ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಕ್ಯಾರೆಟ್ ಕಣ್ಣಿಗೆ ತುಂಬ ಒಳ್ಳೆಯದು. ನೀವು ಕೂಡ ಅಷ್ಟೇ ಆದಷ್ಟು ಹಸಿ ತರಕಾರಿಗಳನ್ನ ತಿನ್ನೋಕ್ಕೆ ಟ್ರೈ ಮಾಡಿ. ಹಾಗಂತ ನಾನು ಜಾಸ್ತಿ ತಿಂತೀನಿ ಅಂತ ಹೇಳ್ತಾ ಇಲ್ಲ, ನನಗೂ ತರಕಾರಿ ಅಂದರೆ ಆಗಲ್ಲ, ಬಟ್ ಹೆಲ್ದಿ ಆಗಿರಬೇಕು ಅನ್ನೋದಕ್ಕೋಸ್ಕರ ಅದು ನಾವು ವೆಜಿಟೇಬಲ್ಸ್ ತಿನ್ನಲೇಬೇಕು. ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್ನ ತಿನ್ನಲೇಬೇಕು. ಸೊ ನಾನಿಲ್ಲಿ ವೆಜಿಟೇಬಲ್ ತಿಂದುಬಿಟ್ಟು ಅದಾದಮೇಲೆ ಗೀಝರ್ ಆನ್ ಮಾಡಿಕೊಂಡೆ ಸ್ನಾನಕ್ಕೆ ಅಂತ. ಸೊ ಸ್ನಾನ ಬಂದು ರೆಡಿ ಆಗೋಣ ಅಂತ ರೆಡಿ ಆಗಿಬಿಟ್ಟು ಇನ್ನೊಂದು ಲಾಸ್ಟ್ ಕೆಲಸ ಪೂಜೆ ಮಾಡೋದೊಂದಿದೆ. ಸೊ ಡಿನ್ನರ್ ಪ್ರಿಪೇರ್ ಮಾಡೋದಿಲ್ಲ ಇವತ್ತು. ಡಿನ್ನರ್ ಏನು ಮಾಡ್ಕೊಳ್ಳಲ್ಲ, ಔಟ್ಸೈಡಿಂದನೇ ತರಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಮಮ್ಮ. ಬಿಕಾಸ್ ಆಲ್ರೆಡಿ ನನಗೂ ನಮ್ಮಮ್ಮ ಇಬ್ಬರಿಗೂ ಟಯರ್ಡ್ ಆಗಿದೆ, ಹಾಗಾಗಿ ಸೊ ಡಿನ್ನರ್ ಏನೂ ಮಾಡಲ್ಲ, ಪೂಜೆ ಮಾಡಿ ಸೊ ಔಟ್ಸೈಡಿಂದ ಏನು ಇದ್ದಾರೆ ಅದನ್ನು ತಿಂದುಬಿಟ್ಟು ಮಲಗೋದೆ, ಇಷ್ಟೇ ಕೆಲಸ. ಸೊ ಈಗ ಜಸ್ಟ್ ರೆಡಿ ಆಗಿಬಿಟ್ಟು ಪೂಜೆ ಮಾಡ್ಕೊಳಕ್ಕೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀನಿ.
ಹಾಗಾಗಿ ಫೈನಲಿ ಪೂಜೆ ಕೂಡ ಕಂಪ್ಲೀಟ್ ಮಾಡಿದೆ. ಸೊ ದೀಪ ಎಲ್ಲ ಅಂಟಿಸಿ ಕಡ್ಡಿ ಅಂಟಿಸಿ ಮಂಗಳಾರತಿ ಮಾಡಿ ಸೊ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಬಾಗಿಲಿಗೆಲ್ಲ ಅಷ್ಟೊತ್ತು ಮೇಲೆ ಇಡೋದಿತ್ತು. ಸೊ ಅದೆಲ್ಲ ಕಂಪ್ಲೀಟ್ ಮಾಡಿ ಸ್ವಲ್ಪ ನಾನು ಪಾಯಸ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತಿನ್ನೋಣ ಅಂತ. ಬಿಕಾಸ್ ನನ್ನ ಫೇವ್ರೆಟ್ ಪಾಯಸ ಶಾವಿಗೆ ಪಾಯಸ ನನಗೆ ತುಂಬಾ ಇಷ್ಟ. ಸೊ ಪಾಯಸ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತಿನ್ನೋಣ ಅಂತ. ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಂಡು ಹಾಲೆಲ್ಲ ಹಾಕಿ ಬಿಸಿ ಮಾಡಿಕೊಂಡು ಸೊ ಪಾಯಸ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಹೊಟ್ಟೆ ಏನೋ ಸಿಗ್ತಿರ್ಲಿಲ್ಲ ಪಾಯಸ ತಿಂದಿದ್ದಕ್ಕೆ. ಸೊ ಅದಾದಮೇಲೆ ಟಿ ವಿ ಎಲ್ಲ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಅದಾದಮೇಲೆ ಡಿನ್ನರ್ ಮಾಡೋಣ ಅಂತ ಅಂದ್ಕೊಂಡೆ. ಡಿನ್ನರ್ ಮಾಡೋ ಅಷ್ಟಿಗೆ 9:30 ಆಗೋಗಿತ್ತು. ಡಿನ್ನರ್ ಮಾಡಿ ನೂಡಲ್ಸ್ ತಂದಿದ್ದರು ಈಚೆಯಿಂದ. ನೂಡಲ್ಸ್ ತಿಂದುಬಿಟ್ಟು ಫುಲ್ ಟಯರ್ಡ್ ಆಗಿತ್ತು ನನಗೆ. ಸೊ ಯಾವಾಗ ಬೆನ್ನು ಹಾಕ್ತೀನೋ ನಾನು ಮಲ್ಕೊತೀನೋ ಅಂತ ಅನ್ನಿಸ್ತಿತ್ತು. ಸೊ ಡಿನ್ನರ್ ಕೂಡ ಮುಗಿಸ್ಕೊಂಡು ಹೊಟ್ಟೆ ತುಂಬ ನೀರು ಕುಡಿದು ಆರಾಮಾಗಿ ನಿದ್ದೆ ಮಾಡಿದೆ. ಸೊ ಇದಾಗಿರುತ್ತೆ ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್, ಓಕೆನಾ? ಸೊ ಇಲ್ಲಿಗೆ ಈ ವ್ಲಾಗ್ ನಾನು ಎಂಡ್ ಮಾಡ್ತಿದ್ದೀನಿ. ಇದೇ ಥರ ವೀಡಿಯೋಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.